Executive Professor Ferdinand Limanenko, it gives us immense joy to gather here to celebrate the talents, achievements, and joyful memory of our children. On behalf of the Institute School, I feel honored to welcome the annual celebration. To begin this auspicious occasion, let us see the message of the Almighty. Present the song. ಶುಭಾಶಯಗಳನ್ನು ಹೇಳ್ತಾ ಮತ್ತೆ ನಮ್ಮ ಕ್ರಿಸ್ಮಸ್ ಡಿಸೆಂಬರ್ 25ನೇ ತಾರೀಕಾಯಿತು. ಲೇಟಾಗಿ ವಿಶ್ ಮಾಡ್ತಾ ಮತ್ತೆ ನ್ಯೂ ಇಯರ್ ಸ್ಟಾರ್ಟ್ ಆಯಿತು 1ನೇ ತಾರೀಕು. ಅದಕ್ಕೂ ಲೇಟಾಗಿ ವಿಶಸ್ ಮಾಡ್ತಾ ಈಗ ನೀವಾಗೆ ನಿಮಗೆಲ್ಲರಿಗೂ ಆನ್ಯುವಲ್ ಡೇಗೆ ವಿಶ್ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು DSP ಗ್ಲೋಬಲ್ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ಮಕ್ಕಳು ಸ್ಟೇಜಿಗೆ ಬರಬೇಕು ಅಂದರೆ ಒಂದು ಧೈರ್ಯ ಅಷ್ಟೇ. ನಾವು ಇಷ್ಟು ವಯಸ್ಸಾಗಿದ್ರು ಸ್ಟೇಜ್ ಮೇಲೆ ಬರ್ಬೇಕಂದ್ರೆ ಭಯ ಇರುತ್ತೆ, ಫೀಲ್ ಇರುತ್ತೆ ದೊಡ್ಡವ್ರಿಗೆ. ಆದರೆ 6 ವರ್ಷದ ಒಳಗಿನ ಮಕ್ಕಳು ಸ್ಟೇಜಿಗೆ ಬಂದು ನಿಂತ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಅದು ಶ್ಲಾಘನೀಯ ಅಲ್ವಾ? ಅಪ್ರಿಸಿಯೇಟ್ ಮಾಡಬೇಕು ನಾವು ಮಕ್ಕಳನ್ನ. ರಳ್ಳಿ ನಗಲಿ ಅಪ್ರಿಸಿಯೇಟ್ ಮಾಡೋಣ. ಆಡೋದಕ್ಕಿಂತ ಭಾಗವಹಿಸೋದು ಮುಖ್ಯ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಇಂಗ್ಲೀಷಲ್ಲಿ ಬೇಕೋ ಕನ್ನಡದಲ್ಲಿ ಬೇಕೋ ಸ್ವಾಗತ? ಕನ್ನಡದಲ್ಲೇನಾ? ಓಕೆ. ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನನ್ನ ಕನ್ನಡದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಕೊಯಮತ್ತೂರಿನ ಈ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಬಾ ಸುಮ್ಮೆಲ್ಲರನ್ನ ನಾವು ಬರ್ಬೇಕಂತ ಕೇಳ್ಕೊಂಡಾಗ ಕಾರ್ಯಕ್ರಮವನ್ನು ಮಾಡಿ ಅಂತ ಅವ್ರು ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆನೆ ಬಂದವರು ಸ್ಟೇ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ, ನಮ್ಮ ಪುಟಾಣಿ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ನಿಂಬೆಹಣ್ಣು ಕೊಡುವುದರ ಮುಖಾಂತರ ಅವರನ್ನ ರೇಖಾ ಮೇಡಮ್ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಅವ್ರಿಗೆ ಹೆಗಲಿಗೆ ಹೆಗಲಾಗಿ ಹಗಲು ಇರುಳು ದುಡಿತಾ ಇದ್ದಾರೆ. ಸಂಸ್ಥೆಗೋಸ್ಕರ ಈ ಮಕ್ಕಳಿಗೋಸ್ಕರ ದುಡಿತಾ ಇದ್ದಾರೆ. ನಮ್ಮ ಜೇಮ್ಸ್ ವಿನಸ್ ಸರ್ ಅವರು, ಅವರ ಯಜಮಾನ್ರು. ನಿಜವಾಗ್ಲೂ ಕೊಯಮತ್ತೂರಿಂದ ಬಂದು ಇಲ್ಲಿ ಶಾಲೆ ಮಾಡ್ಬೇಕಾದದ್ದು ಏನೂ ಇಲ್ಲ, ಅಲ್ಲೇ ಎಲ್ಲ ಮಾಡ್ಬೋದಾಗಿತ್ತು. ಆದರೆ ಹಲಗೂರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಹಲಗೂರು ಬರ್ಬೇಕಂದ್ರೂ ತುಂಬ ಇಷ್ಟ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪುಟಾಣಿ ಮಕ್ಕಳ ಪರವಾಗಿ, ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸೋಣ. ಜೋರಾದ ಚಪ್ಪಾಳೆಯೊಂದಿಗೆ. ನಾನು ಹೇಳಿದ್ದೀನಿ, ಚಪ್ಪಾಳೆ ಮಾಡಿದಷ್ಟು ತಲೆನೋವು, ಮೈಕೈ ನೋವು ಎಲ್ಲ ಹೋಗುತ್ತೆ. ಇದನ್ನು ತಿಳ್ಕೊಂಡ್ರೆ ಸಾಕು. ಮತ್ತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ಕೊಡ್ಬೇಕಂತ ನಮ್ಮ ಗ್ರಾಮೀಣ ಅಂತ ಒಪ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡೋದಕ್ಕೆ
ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸೋಣ. ಮತ್ತೆ ನಮಗೆ ರಕ್ಷಣೆ ಬೇಕು. ಏನಾದರೂ ಆಯ್ತು ಅಂದ್ರೆ ಮಹಿಳೆಗೆ, ಮಕ್ಕಳಿಗೆ ಎಲ್ಲರಿಗೂ ರಕ್ಷಣೆ ಬೇಕು. ರಕ್ಷಣೆಗೋಸ್ಕರ ನಾವು ಆರಕ್ಷಕ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂತ ಲೋಕೇಶ್ ಸರ್ ಅವರನ್ನು ಕರೆದಾಗ ಬರ್ತೀನಿ ಮೇಡಮ್ ಅಂತ ಒಪ್ಕೊಂಡ್ರು. ಅವರು ಈಗ ಬಂದಿರ್ಬೋದು, ಆದ್ರೂ ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಶ್ರೀಧರ್ ಸರ್ ಎಲ್ಲ ಇದ್ದಾಗ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅವ್ರಿಗೆಲ್ಲ ಚಿರಪರಿಚಿತ ನಮ್ಮ ಸ್ಕೂಲು. ಆದರೆ ಹೊಸದಾಗಿ ಇವಾಗ ಬಂದಿದ್ದಾರೆ, ನಾವು ಪರಿಚಯ ಮಾಡ್ಕೊಳ್ಳೋಣ ಅವ್ರನ್ನ. ಈ ಒಂದು ಶಾಲೆಗೆ ಅವ್ರನ್ನೂ ಕೂಡ ನಮ್ಮ ಪುಟಾಣಿ ಮಕ್ಕಳ ಪರವಾಗಿ ಅವ್ರನ್ನ ರಕ್ಷಣೆ ಮಾಡಲಿ. ಯಾವುದೇ ಒಂದು ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಒಂದು ತೊಂದರೆ ಆದಾಗ ಅವರ ರಕ್ಷಣೆ ನಮ್ಗೆಲ್ಲರಿಗೂ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅರ್ಪಿಸೋಣ. ಮತ್ತೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಮರಿದಾಸಪ್ಪ ಸರ್ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಕ್ಕಳಿಗೆ ಅವ್ರಿಗೆ ತುಂಬಾ ಇಷ್ಟ, ಮಕ್ಕಳು ದೇವರು ಅಂತೇಳಿ ಅವ್ರು ಯಾವುದೇ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವ್ರು ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಪಿಸೋಣ. ಮತ್ತೆ ನಮ್ಗೆಲ್ಲರಿಗೂ ಹೆಲ್ತ್ ಇಸ್ ವೆಲ್ತ್, ಆರೋಗ್ಯನೇ ಭಾಗ್ಯ. ದುಡ್ಡಿದ್ರೆ ಆರೋಗ್ಯ ಬರಲ್ಲ ಅಲ್ವಾ? ದುಡ್ಡು ಎಷ್ಟೋ ಕೋಟಿ ಇರ್ಬೋದು, ಆರೋಗ್ಯನೇ ಇಲ್ಲ ಅಂದ್ರೆ ಏನೂ ಆಗಲ್ಲ. ಆರೋಗ್ಯನೇ ಇಂಪಾರ್ಟೆಂಟು. ಅದ್ರ ಬಗ್ಗೆ ಯಾವಾಗಲೂ ಮಕ್ಕಳಿಗೆ ಆಗಲಿ, ಮಹಿಳೆಯರಿಗೆ ಆಗಲಿ, ನಮ್ಮ ಶಾಲೆ ಬಗ್ಗೆ ತುಂಬಾ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಡಾಕ್ಟರ್ ಸರ್ ಮಠಪತಿ ಸರ್ ಅವರು ಈ ಒಂದು ಶಾಲೆಗೆ ಅವ್ರ ಮಕ್ಕಳನ್ನು ಕೂಡ ಸೇರಿಸಿ ಒಂದು ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆ ಪರವಾಗಿ, ನಮ್ಮ ಪುಟಾಣಿ ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಅರ್ಪಿಸೋಣ. ಎಲ್ಲರಿಗೂ ಆಯ್ತು. ಮತ್ತೆ ಕೊಯಮತ್ತೂರಿಂದ ಇನ್ನೊಬ್ರು ಮೇಡಮ್, ಮೇರಿ ಮೇಡಮ್ ಬಂದಿದ್ದಾರೆ. ಅವರು ಇದೇ ತರ ಇನ್ನೊಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಅರ್ಪಿಸೋಣ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ತಳಪಾಯ, ಮನೆ ಕಟ್ಟಬೇಕಾದ್ರೆ ತಳಪಾಯ ಹೆಂಗ್ ಮೇನು, ಅದೇ ರೀತಿ ನಮ್ಮ ಪೋಷಕರು ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಅವ್ರ ಸಹಕಾರ, ಅವ್ರ ಸಪೋರ್ಟು ಯಾವಾಗಲೂ ಇರಬೇಕು. ಅವರು ಕೂಡ ತಮ್ಮ ಮಕ್ಕಳ ಡ್ಯಾನ್ಸ್ ನೋಡಲಿಕ್ಕೆ ಕಾತರರಾಗಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಶಾಲೆ ಪರವಾಗಿ, ವೇದಿಕೆಯ ಗಣ್ಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಅರ್ಪಿಸೋಣ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಚಪ್ಪಾಳೆ ಸರಿಯಾಗಿ ಬರ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ ಹೆಂಗ್ ಹೊಡಿಬೇಕು ಅಂತ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿವರ್ಧಕ ಲೈಟ್ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡಕ್ಕೆ ಮತ್ತೆ ನಮ್ಮ ಗುರು ಶ್ರೀ ಸ್ಟುಡಿಯೋದವರು, ಅವ್ರ ಫ್ಯಾಮಿಲಿಯವರೆಲ್ಲ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಧ್ವನಿವರ್ಧಕ ಮತ್ತೆ ಪೇಪರ್ನವರು ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಅರ್ಪಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಟೀಚರ್ಸ್ ಕೂಡ ಇಂಪಾರ್ಟೆಂಟ್. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಅರ್ಪಿಸೋಣ. ಮತ್ತೆ ನಮ್ಮ ಪುಟಾಣಿ ಮಕ್ಕಳು, ಅವ್ರಿಗೆ ಏನು ಬೇಡ, ನಾನು ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ ಯಾವಾಗ ಬರುತ್ತೋ, ನಾನು ಯಾವಾಗ ಕುಳಿತೀನೋ, ನಮ್ಮ ಮಮ್ಮಿ ನೋಡ್ತಾಳೆ, ನಮ್ಮ ಅಪ್ಪ ನೋಡ್ತಾರೆ, ನಮ್ಮ ರಿಲೇಷನ್ ನೋಡ್ತಾರೆ, ಅದೇ ಒಂದು ಖುಷಿ ಇದೆ. ಆ ಖುಷಿನ ನಾವು ಎಷ್ಟು ಕೋಟಿ ಕೊಟ್ಟರು ತಗೊಳಕ್ಕಾಗಲ್ಲ. ಮಕ್ಕಳಿದಿರಲ್ಲ, ಮಕ್ಕಳ ಮುಂದೆ ಯಾವ ಯೋಚನೆ ಏನು ಬರಲ್ಲ. ಅವ್ರ ಮುಂದೆ ಇದ್ರೆ ಅವರಷ್ಟು ಖುಷಿ ಯಾರಿಗೂ ಆಗಲ್ಲ. ಮಕ್ಕಳಿರೋಷ್ಟು ಖುಷಿ ಮಕ್ಕಳು ಮನೇಲಿದ್ರೆ ಚಂದ ಅಂತಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸೋಣ. ಮತ್ತೆ ಎಲ್ಲ ಪೋಷಕ ವೃಂದದವರು ಇನ್ಯಾರಿಗೆ ನಾವು ಬಿಟ್ಟಿರ್ತೀವೋ ಹಿನ್ನೆಲೆಯಾಗಿ ಮುನ್ನೆಲೆಯಾಗಿ ಸ್ವಾಗತವನ್ನ ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅರ್ಪಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. I request our respected Gram Panchayat President Neelaj Balu, Ma'am Sundrappa Sir, and Punesh Sir, Lokesh Sir, to kindly come forward for the lighting of the lamp. ಕೇಳ್ಕೊಳ್ತಾ ಇದ್ದೀನಿ.
I invite Ramya ma'am, Administrator of DSP Global School, on the stage. ರಮ್ಯಾ ಮೇಡಮ್ ಮತ್ತು ರೇಖಾ ಮೇಡಮ್. Every student. Our curriculum follows the Oxford University Press framework, ensuring a comprehensive educational experience tailored to modern learning needs. We adhere to the NCF 2022 guidelines, aligning our teaching practice with the latest educational standards to enhance student learning outcomes. Emphasizing concept-based learning, we foster critical thinking and real-world application through hands-on experience that engage and inspire students. 5 developmental domains of learning. Focus on health and well-being activities, building relationship and emotional intelligence skill, enhancing critical thinking and problem-solving abilities, encouraging creativity and appreciation for the arts. Engaging learning resource for student development. Comprehensive guides for structured learning experiences. Interactive exercise that reinforce core concept effectively. Diverse narratives that inspire imagination and learning. Academic approach. Our curriculum emphasizes activity-based learning, allowing students to engage actively and develop practical skill through hand-on experience in diverse subjects. We focus on foundational skill to ensure that students build a strong base literacy, numeracy, and critical thinking for lifelong learning. Continuous assessment strategies provide ongoing feedback to students and educators, facilitating personalized learning and helping to identify areas for improvement. Engaging co-curricular activities for holistic development. Students actively participate in various sports events, celebrating national pride through various activities. Students express creativity through cultural programs. Engaging feedback for holistic learning. Students learn about law enforcement careers. Field we focused on health and hygiene education, learning about local governments and community roles, health and well-being. Our school students awareness program focusing on mental health, environmental responsibility, and social issues to foster informed student and communities. Students receive nutrition guidance through workshops and resources that promote health eating habits and understanding the importance of balanced diet. Regular sessions on hygiene practices ensure students learn essential habits such as hand washing, dental care, and personal cleanliness to maintain health. Commitment to excellence in education. At DSP Global School, we prioritize integrated learning that nurtures each child's unique potential, fostering personal growth, collaboration, and a lifelong lover of learning. Thank you for your support. I request our respected Chief Guest Lokesh sir, Sub-Inspector of Halaguru Police Station, to share a few words about the event. ಫಸ್ಟ್ ನನಗೆ ಕೊಟ್ಬಿಟ್ರ ಹಿಂದೆ ದೊಡ್ಡ ಸೈನ್ಯನೇ ಕಾಯ್ತಾ ಇದೆ. ಹಾಂ, ವೆಯ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ, ಎಷ್ಟೊತ್ತಿಗೆ ಮುಗಿತಪ್ಪ ಸ್ಟೇಜ್ ಪ್ರೋಗ್ರಾಮ್ ಅಂತ. ಈ ಒಂದು ಬಂದು 1 ವರ್ಷ ಆಯ್ತು ನನಗೆ. ಈ ಥರ ಒಂದು ಸ್ಕೂಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮಂಗಳಮ್ಮ ಮೇಡಮು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ನನಗೆ ಇವತ್ತು ಕೂಡ ನೆನಪು ಮಾಡಿರಿ. ಈಗ 10 ನಿಮಿಷ ಇದೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನೀವೇನು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀರಿ, ನಮ್ಮ ಮಕ್ಕಳು 100ಗೆ ಔಟ್ ಆಫ್ 100 ತೆಗಿಬೇಕು ಅನ್ನೋದನ್ನ ಯಾವತ್ತೂ ಕೂಡ ಮಕ್ಕಳ ತಲೆ ತುಂಬಕ್ಕೆ ಹೋಗ್ಬೇಡಿ.
ನಮ್ಮ ದೇಶದಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರೂ ಕೂಡ ಏನು ಔಟ್ ಆಫ್ 100 ಏನು ತೆಗ್ದಿರಲ್ಲ. ಅದಕ್ಕೊಂದು ಎಲಿಜಿಬಲ್ ಬೇಕಷ್ಟೇ. ಆ ಎಲಿಜಿಬಲ್ಗೆ ಏನು ಬೇಕು ಅದಕ್ಕೆ ತಕ್ಕನಂಗೆ ನಿಮ್ಮ ಮಕ್ಕಳನ್ನ ನೀವು ಪ್ರಿಪೇರ್ ಮಾಡಿ. ಎಷ್ಟು ಜನ ಬುಕ್ಸ್ದು ಹುಡುಗರಾಗಿರ್ತಾರೆ, 95-96% ತೊಗೊಂಡವರು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೆ ಫೇಲ್ ಆಗಿಬಿಡ್ತಾರೆ. ನೀವು ಈಕ್ವಲ್ ಆಗಿ ಒಂದು ಸ್ಕೂಲ್ಗಳಲ್ಲಿ ಅದ್ರ ತಕ್ಕನಾಗಿ, ಇನ್ನೊಂದು ಕಾಂಪಿಟೇಟಿವ್. ಇತ್ತೀಚೆಗೆ ಗೊತ್ತಿದೆ, ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಏನೇ ಒಂದು ಜಾಬ್ ತೊಗೋಬೇಕಂದ್ರೆ ತುಂಬ ಕಾಂಪಿಟೇಷನ್ ಇದೆ. ನೀವು ಆ ಕಾಂಪಿಟೇಷನ್ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸ್ಟಾರ್ಟಿಂಗಿಂದ ಮಕ್ಕಳಿಗೆ ಇದ್ದಾಗ 21-22 ವರ್ಷಕ್ಕಿಂತ AS IPS ಮುಗಿಸ್ತಾರೆ. ಅವ್ರ ಸಿದ್ಧತೆ ಹೇಗಿರುತ್ತೆ ಅಂದರೆ, ಅವ್ರ ಮನೆ ಬ್ಯಾಕ್ಗ್ರೌಂಡ್ ಅಷ್ಟೇ ಚೆನ್ನಾಗಿ ಇದು ಮಾಡ್ಕೊಟ್ಟಿದ್ದಾರೆ. ಯಾರೇನು ಈಗಿನ ಕಾಲದಲ್ಲಿ ದುಡ್ಡಿದ್ದವ್ರಿಗೆ ಮಾತ್ರ ಗೌರ್ಮೆಂಟ್ ಕೆಲಸ ಅನ್ನೋದೆಲ್ಲ ಹೋಯ್ತು. ನಿನಗೆ ಟ್ಯಾಲೆಂಟ್ ಇತ್ತಾ, ನೀನು ತೊಗೊಳ್ತೀಯ, ಇಲ್ಲ ಅಂದರೆ ಇಲ್ಲ. ಅದರಿಂದಾಗಿ ನಾವೇನು ಬಡವ ಶ್ರೀಮಂತ ಅದ್ಯಾವುದು ಲೆಕ್ಕ ಬರಲ್ಲ ವಿದ್ಯೆ ವಿಚಾರದಲ್ಲಿ. ಹಾಗಾಗಿ ನಾನು ಕೇಳೋದ್ರಿಂದ ನಿಮ್ಮ ಮಕ್ಕಳಿಗೆ ಎಷ್ಟೆಲ್ಲ ಆಸೆ-ಆಕಾಂಕ್ಷೆಗಳನ್ನ ಹೊತ್ತಿದ್ದೀರಾ ಅದೆಲ್ಲ ನಿಜ ಆಗಲಿ. ಒಂದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ, ಟೈಮ್. ನೀವೇನು ಈ ಟೈಮ್ ಇದೆ, ಒಂದೊಂದು ನಿಮಿಷನೂ ಕೂಡ ನಿಮಗೆ ಇಂಪಾರ್ಟೆಂಟ್. ಯಾವುದನ್ನೂ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. LKG ಇದೆ ಅಂತ ಟೈಮು, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋದರೆ ಸಿಗೋಲ್ಲ. LKGಯಲ್ಲಿ ಏನು ಮಕ್ಕಳಿಗೆ ಏನು ಕಲಿಸ್ಬೇಕು ಅದನ್ನ ಕಲಿಸಿ ಸುಮ್ಮನೆ ಆಗ್ಬಿಡಿ. LKG ಮಕ್ಕಳಿಗೆ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ನ ಹಾಕಕ್ಕೆ ಹೋಗ್ಬೇಡಿ ಯಾರು ಕೂಡ. ಅವ್ರನ್ನ ಅವ್ರ ಸ್ಟೇಜಲ್ಲಿ ಬೆಳೀಲಿಕ್ಕೆ ಬಿಡಿ. ಇದು ಮಾತ್ರ ಹೇಳ್ಬೋದು. ಯಾಕಪ್ಪ ಅಂದ್ರೆ ಆಟ ಟೈಮಲ್ಲಿ ಆಟ ಆಡೋದು ಬಿಡಬೇಕು, ಓದೋ ಟೈಮಲ್ಲಿ ಓದಿಸ್ಬೇಕು. ನಿಮ್ಮ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಗೆ ಹೇಳ್ತಾರೆ. ನೀವೇನು ಮನೇಲಿ ಏನು ಕಲಿಸ್ತಾರೆ ಅದು ಕೂಡ ಮಕ್ಕಳ ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಒಂದು ಇಂಪಾರ್ಟೆಂಟ್, ನಿಮ್ಮ ಮಕ್ಕಳಿಗೆ ಒಂದು ನಿಮ್ಮ ಮನೇಲಿ ಏನು ನೀವು ಹೇಳ್ಕೊಡ್ತಾರೆ ಅದೇ ಕೂಡ ಅದು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ಸ್ಕೂಲಿಗೆ ಕರೆಸಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಂಗಳಮ್ಮ ಮೇಡಮ್ ಮತ್ತು ಆಡಳಿತ ಮಂಡಳಿಯವರು ಮತ್ತು ತಮಗೆ ಏನು ಪೋಷಕರೆಲ್ಲರೂ ಇದ್ದೀರಿ, ಎಲ್ಲರೂ ಕೂಡ ಈ ಸ್ಕೂಲ್ ಇನ್ನೂ ಚೆನ್ನಾಗಿ ಬೆಳೀಲಿ, ನಿಮ್ಮ ಮಕ್ಕಳಿಗೂ ಉನ್ನತ ಹುದ್ದೆಗಳು ಸಿಗಲಿ ಫ್ಯೂಚರ್ಗೆ ಅಂತ ಹೇಳ್ತಾ ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು. I request our managing advisor and also Foundation Institute, James Vineet sir, to come on stage and deliver his special guest speech. On the dais, all the parents and the kids, warm good evening to everyone. And Tumba Jama, I'm not going to take more time. I just want to speak about 3 points, right? So DSP, why this name called DSP came is because of Dr. S. Prabhudas. Adanta DSP Global School, we kept the name. I just want to give you 3 points. DSP, D for digital. For your kids, ನಿಮ್ಮ ಹುಡುಗ ಹುಡುಗಿಗ ಡಿಜಿಟಲ್ ಆಗಿ ಚೆನ್ನಾಗಿ ಎನ್ಕರೇಜ್ ಮಾಡಿ. ಡಿಜಿಟಲ್ ಅಂದರೆ ಫುಲ್ಲ ಗೇಮ್ ಅನ್ನೋದು ಸುಮ್ಮನೆ ನೋಡೋದು ಅದು ಡಿಜಿಟಲ್ ಅಲ್ಲ. ಡಿಜಿಟಲ್ ಅಡ್ವಾನ್ಸ್ಮೆಂಟ್. ಒಂದು ಗ್ಯಾಸ್ ಸಿಲಿಂಡರ್ ಆಗಿ ಬುಕ್ ಮಾಡೋದಕ್ಕೆ ಡಿಜಿಟಲ್ ಬೇಕು, ಫ್ಲೈಟ್ ಟಿಕೆಟ್, ಟ್ರೈನ್ ಟಿಕೆಟ್, ಆಧಾರ್ ಕಾರ್ಡ್, ಆಲ್ಸೋ ಲಾಟ್ ಆಫ್ ಸ್ಕ್ಯಾಮ್ಸ್, ಅನ್ವಾಂಟೆಡ್ ಫ್ರಾಡ್ ಎಲ್ಲ ಆಗ್ತಲ್ಲ, OTP ಸ್ಕ್ಯಾಮ್. ಓಕೆ, ಇದು ಸ್ಕ್ಯಾಮು ಕ್ಲಿಕ್ ಮಾಡಬೇಡದು. ದಟ್ ಕೈಂಡ್ ಆಫ್ ಡಿಜಿಟಲ್ ನಾಲೆಜ್ ಇಸ್ ನೀಡೆಡ್ ಫಾರ್ ಅವರ್ ಕಿಡ್ಸ್. ಈವನ್ ಫಾರ್ ವೋಟರ್ ID, ಎವ್ರಿ ಸಿಂಗಲ್ ಅಪ್ಡೇಟ್ ಡಿಜಿಟಲ್ ಇಲ್ಲ ಅಂದರೆ ಈ ಫ್ಯೂಚರ್ ಕೆಲಸ ಇಲ್ಲ. ಬೇಸಿಕ್ ಏನಾಯಿತು, ದೇ ಹ್ಯಾವ್ ಟು ನೋ ವಾಟ್ ಇಸ್ ಡಿಜಿಟಲ್. ಎಸ್ ಫಾರ್ ಸ್ವೆಟ್. ನಾ ಡಿಜಿಟಲ್ ಏನಿದೆ ಅದೇ ಮಾಕ ಲೈಕ್ ದಟ್ ಅವರ್ ಕಿಡ್ಸ್ ನೀಡ್ ಟು ಸ್ವೆಟ್. ಸ್ವೆಟ್ ಅಂದರೆ ಆಟ ತುಂಬ ಇರಬೇಕು. ಮಾರ್ನಿಂಗ್ ಸನ್ಲೈಟ್, ಈವ್ನಿಂಗ್ ಸನ್ಲೈಟ್, ವಿಟಮಿನ್ D, ಆಲ್ ದೋಸ್ ಆರ್ ವೆರಿ ಲೆಸ್. ನಿಮ್ಗೆ ಹುಡುಗ ಎನ್ಕರೇಜ್ ಮೋರ್ ಟು ಗೋ ಅಂಡ್ ಪ್ಲೇ ಇನ್ ದ ಔಟ್ಡೋರ್. ಓಕೆ, ಲಾಸ್ಟ್ P for passion, asakti, what they like the most. In your time and in my time, very few career options are there, but ನಮಗೆ ಕಿಡ್ಸ್ಗೆ ತುಂಬ ಚೆನ್ನಾಗಿ ಕೆರಿಯರ್ ಆಪ್ಷನ್ ಇದೆ. ಅದು ಏನೇ ಅಂತ ನಮ್ಮ ರಿಸರ್ಚ್ ಮಾಡಲಿ 5 ವರ್ಷ 10 years 5 years ಇಸ್ ಗಾನ್. ತುಂಬ ಇದೆ. ಓಕೆ, 2026ನಲ್ಲಿ ಅವ್ರು ಏನಾಗಿ ಕರ್ತಾರೆ ಅದು ಅವರುடைய ನಾಲೆಜ್, ಇಟ್ ವಿಲ್ ಇನ್ಕ್ರೀಸ್ ದೇರ್ ನಾಲೆಜ್.
But when they go to job 2035, 2040, technology will be changed. So let them explore passion. Okay, so DSP, just 3 things. Thank you so much for coming here. Our esteemed grandfather Venkasappa sir to share his valuable words. ಇರುವ ಅಧ್ಯಕ್ಷರೇ, ಗಣ್ಯರುಗಳೇ ಹಾಗೂ ಈ ಆಗಮಿಸಿರ್ತಕ್ಕಂಥ ಮಹಿಳೆಯರೇ, ಮಹನೀಯರೇ ಮತ್ತು ಈ ಶಾಲೆಯ ಸಿಬ್ಬಂದಿಗಳಿದ್ದವರೇ, ಅಧ್ಯಕ್ಷರೇ, ಈ ದಿನ ಒಂದು ಈ ಶಾಲೆಗೆ ಒಂದು ಶುಭ ದಿನ. ಏಕೆಂತಂದರೆ ಪ್ರತಿ ವರ್ಷ ಈ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಸುಮಾರು ಗಣ್ಯಾತಿ ಗಣ್ಯರಿಗೆ ಮಹಿಳೆಯರಿಗೆ ನಿಮ್ಮೆಲ್ಲರಿಗೂ ಸಂತೋಷ. ಈ ಸಂಸ್ಥೆ ಪ್ರಭುದಾಸ್ ಎಂಬುವರು ಇದನ್ನು ಪ್ರಾರಂಭ ಮಾಡಿದ್ರು. ಎಷ್ಟರಲ್ಲಿ 1996ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಅದಾದಮೇಲೆ 1915ರಲ್ಲಿ ಈ ಶಾಲೆನ ಪ್ರಾರಂಭ ಮಾಡಿದ್ರು. ಶಾಲೆ ಪ್ರಾರಂಭ ಮಾಡಿದಾಗ ಎಷ್ಟು ಮಕ್ಕಳಿತ್ತು ಅಂದರೆ ಕೇವಲ 40 ಮಕ್ಕಳು ಮಾತ್ರ ಇದ್ದರು. ಈಗ ಏನಾಗಿದೆ ಅಂದರೆ ಇಲ್ಲಿನ ವಿದ್ಯಾಭ್ಯಾಸ, ಇಲ್ಲಿನ ಆಡಳಿತ ಮಂಡಳಿಯ ಒಂದು ಪ್ರೋತ್ಸಾಹದಿಂದ ಈಗ 60 ಜನ ಮಕ್ಕಳಿದ್ದಾರೆ. ಈ ಸಂಸ್ಥೆ ಇನ್ನೂ ಮುಂದುವರಿಲಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತೇನಪ್ಪ ಅಂದರೆ ಈ ಸಂಸ್ಥೆಯಲ್ಲಿ 2 ವರ್ಷ ಮಾತ್ರ ಇಲ್ಲಿ LKG UKG, ಮುಂದೆ ಅವರು ಬೇರೆ ಶಾಲೆಗೆ ಹೋಗ್ತಾರೆ. ಆದ್ದರಿಂದ ಬರುವ ವರ್ಷವಾದರೂ ಇಲ್ಲಿ ಮೊದಲನೇ ಸ್ಟ್ಯಾಂಡರ್ಡ್ ಅಂದರೆ 1ನೇ ತರಗತಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಯಾಕೆಂತಂದರೆ ಇಲ್ಲಿ ಮಕ್ಕಳು ಬಹಳ ಒಳ್ಳೆ ಬುದ್ಧಿವಂತರು. ಅವರು ಮುಂದೆ ಇಲ್ಲಿ 1ನೇ ಕ್ಲಾಸಿಂದಲೇ ಬೇರೆ ಶಾಲೆಗೆ ಹೋಗ್ತಾ ಇರಬೇಕು. ಈಗ JJ ಶಾಲೆಗೆ ಹೋಗ್ತಾರೆ, ಬೇರೆ ಕಾನ್ವೆಂಟ್ಗೆ ಹೋಗ್ತಾ ಇರ್ತಾರೆ. ಆದ್ದರಿಂದ ಇಲ್ಲೇ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಕೇಳಬೇಕು. ಇಲ್ಲಿ ಅಲ್ಲ, ನಾನು ಹೇಳೋದು, ಇಲ್ಲಿ ಓದುವಂಥ ಕೆಲವು ಮಕ್ಕಳು JJ ಶಾಲೆಯಲ್ಲಿ ಸೇರಿದ್ದಾರೆ. ಆ JJ ಶಾಲೆಯಲ್ಲಿ ನಾನು ವಿಚಾರಿಸಿದಾಗ ಸುಮಾರು ಎಲ್ಲ 80% 90% ತಪ್ಪು ಮಕ್ಕಳಿದ್ದಾರೆ. ಮೊನ್ನೆ ನನ್ನ ಮೊಮ್ಮಗಳು ಸಹ JJ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವಳು ಮಾರ್ಕ್ಸ್ ತಂದು ತೋರಿಸಿದ್ದು ಏನಮ್ಮ ಅಂದರೆ ಎಲ್ಲ 95% ಶಾಲೆಯಲ್ಲಿ ಸುಮಾರು ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅಂದಮೇಲೆ ಈ ಶಾಲೆಯಿಂದ ಹೋದವರೇ ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ಈ ಶಾಲೆ ಹೆಚ್ಚಿನ ಪ್ರಗತಿನ ಹೊಂದಿ ಮತ್ತು ಇಲ್ಲಿ ಮಕ್ಕಳ ಇಂಪ್ರೂವ್ಮೆಂಟ್ ಆಗಲಿ, ಇಲ್ಲಿ ಇರ್ತಕ್ಕಂಥ ಮಕ್ಕಳ ಪೇರೆಂಟ್ಸ್ಗಳು ಸಾಧ್ಯವಾದಷ್ಟು ಮಟ್ಟಿಗೆ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಯಾಕೆಂದರೆ ಶಾಲೆ ಮುಂದುವರಿಬೇಕು ಅಂದರೆ ಮಕ್ಕಳಿರಬೇಕು. ಮಕ್ಕಳಿಗೆ ಹೋದರೆ ಶಾಲೆ ಮುಂದುವರಿಯೋದಿಲ್ಲ. ಅದರಿಂದ ಮಕ್ಕಳುಗಳ ಪೋಷಕರು ಮತ್ತು ನಿಮ್ಮ ನೆರೆಹೊರೆಯವರು, ಪೋಷಕರ ಜೊತೆಗೆ ನಿಮ್ಮ ನೆರೆಹೊರೆಯವರು ಹೇಳಬೇಕು. ಏನಂತ ಹೂವ ಸಂಸ್ಥೆ, ಅದು ಗ್ಲೋಬಲ್ ಸಂಸ್ಥೆ ಭಾಳ ಚೆನ್ನಾಗಿ ನಡೀತಾ ಇದೆ, ನೀವು ಮಕ್ಕಳನ್ನ ಅಲ್ಲಿ ಸೇರಿಸಿ ಅಂತ ಹೇಳಿ ಈ ಶಾಲೆಗೆ ಹೆಚ್ಚಿನ ಮಕ್ಕಳನ್ನ ಸೇರಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ನಾನು ಈ ಶಾಲೆಗೆ 3 ವರ್ಷದಲ್ಲಿ ಬಂದೇ ಇದ್ದೆ. ನನ್ನ ಮೊಮ್ಮಗಳು ಓದ್ತಾ ಇರಬೇಕಾದ್ರೆ ನಾನು ಬಂದಾಗ ಇಲ್ಲಿ ಮಕ್ಕಳು ಸೇರಿದ್ರೆ 50 ಮಕ್ಕಳಿದ್ದಾರೆ ಅಂತ. ಆಗ ನನಗನ್ನಿಸ್ತು, ಈ ಮಕ್ಕಳು, ನಾನು ಒಬ್ಬ ನಿವೃತ್ತ ಶಿಕ್ಷಕ, ನಾನು ಸುಮಾರು 33 ವರ್ಷ 3 ತಿಂಗಳು ಈ ಶಾಲೆ ಸರ್ಕಾರಿ ನೌಕರನ ಕೆಲಸ ಮಾಡಿ ನಾನು ತಿಂತಾ ಇರೋದು ಮಕ್ಕಳ ಅನ್ನ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಿಗೆ ಹೇಳಿದೆ. ಮೇಡಮ್, ಬರುವ ವರ್ಷ ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಮಕ್ಕಳಿಗೆ ಎಷ್ಟೇ ಮಕ್ಕಳಿಗೆ ಅವರೆಲ್ಲರೂ ನಾನು ಚೀಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು 3 ವರ್ಷದಿಂದ ಚೀಟ್ನ ಕೊಡ್ತಾ ಇದ್ದೀನಿ. ಅಂದಮೇಲೆ ಈ ಶಾಲೆ ಮುಂದುವರಿಬೇಕು, ಶಾಲೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕಳಕಳಿಯ ಮನವಿ. We take the privilege of honoring our respected guests and dignitaries. I will call upon the stage Mangala ma'am to host this event. ನಮ್ಮ ವೇದಿಕೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇದಾದ್ಮೇಲೆ ನಮ್ಮ ಡಾಕ್ಟ್ರು ಮಾತಾಡ್ತಾರೆ. ಆಮೇಲೆ ನಮ್ಮ ಮೇಡಮ್ ಲಾಸ್ಟ್ ಈ
ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸ್ಕೊಂತ ಸೀಬಾ ಮೇಡಮ್ ಮಾತಾಡ್ತಾರೆ. ಆಮೇಲೆ ಎಂಡ್ ಮಾಡ್ತೀವಿ ಪ್ರೋಗ್ರಾಮ ವೇದಿಕೆ ಗಣ್ಯರಿಗೆ. ನೀವೆಲ್ಲ ಅಲ್ಲೇ ಇರ್ತೀರಿ. ಆಮೇಲೆ ನಿಮ್ಮ ಪುಟಾಣಿ ಮಕ್ಕಳು ವೇದಿಕೆಗೆ ಬರ್ತಾರೆ. ಆಮೇಲೆ ಚಪ್ಪಾಳೆ ಹಾಕಿರ್ತೀರ ಜೋರಾಗೆ. ಅಲ್ಲಿವರೆಗೂ ಚಪ್ಪಾಳೆ ಹಾಕಲ್ರಿ ಅಲ್ವಾ? ಓಕೆ. ಈಗ ನಾವು ವೇದಿಕೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಅಧ್ಯಕ್ಷರಿಗೆ ನಮ್ಮ ಪತ್ರಕರ್ತರಾದಂಥ ಪ್ರಸಾದ್ ಸರ್ ಅವರು ಅಧ್ಯಕ್ಷರ ಭಾಷಣ ಮುಗಿಸ್ಬಿಡಿ ಲಾಸ್ಟಲ್ಲಿ ಸನ್ಮಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ನಮ್ಮ ಡಾಕ್ಟರ್, ಯಾಕೆಂದರೆ ಅವ್ರು ನಾವು 3 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ದಾರೆ, ಅವರು ಎರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಅಂದ್ರೆ ಹೇಳೋದು ಚೆನ್ನಾಗಿದೀವಪ್ಪ ಅನ್ನೋದಾದ್ರೆ ಅಷ್ಟೇ ಹೆಲ್ತ್ ಅಂತ. ಆದ್ರೆ ನಿಜವಾಗಿರೋ ಹೆಲ್ತ್ ಅದಲ್ಲ. ನಮ್ದು ಶಾರೀರಿಕ ಮತ್ತೆ ಮಾನಸಿಕವಾಗಿ ಎರಡೂ ತರ ಕರೆಕ್ಟ್ ಆಗಿರುವಂತ ಒಂದು ಪರಿಸ್ಥಿತಿಯನ್ನ ಹೆಲ್ತ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ನೊಂದು ಹಲೋ ಅಂದ್ರೆ ಹೆಲ್ತ್ ಅಲ್ಲಿ ಆಲ್ಮೋಸ್ಟ್ ಶಾರೀರಿಕವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಡೈಲಿ ಪ್ರತಿದಿನ ಯೋಗ, ವ್ಯಾಯಾಮ ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರ್ತದೆ. ಎರಡನೇದಾಗಿ ಮಾನಸಿಕವಾಗಿರೋ ಆರೋಗ್ಯ ಇವಾಗಿನ ಜನರಲ್ಲಿ ತುಂಬಾ ಕಡಿಮೆ ಇದೆ. ಕಾರಣ ಈಗಿರುವಂತ ಸ್ಟ್ರೆಸ್ ಲೈಫ್. ನಾವು ನಾರ್ಮಲ್ ಆಗಿ ಯಾವುದನ್ನು ತಗೊಳ್ತಾ ಇಲ್ಲ, ಎಲ್ಲವನ್ನು ತುಂಬಾ ಸ್ಟ್ರೆಸ್ ತಗೊಳ್ಳೋದ್ರಿಂದ ನಮ್ಮ ಶಾರೀರಕ್ಕಿಂತ ಮಾನಸಿಕವಾಗಿರುವಂತಹ ತೊಂದರೆಗಳು ಜಾಸ್ತಿ ಆಗಿದ್ದಾವೆ. ಆ ಕಾರಣಕ್ಕೆ ನಾವು ಅದಕ್ಕೆ ಮೇನ್ ಕಾರಣ ಅಂದ್ರೆ ಏನು ಅಂದ್ರೆ ಆಲ್ಮೋಸ್ಟ್ ಅನಿಯಮಿತವಾಗಿರುವಂತಹ ಆಹಾರ ವಿಹಾರ ಪದ್ಧತಿಗಳು. ವಿಹಾರ ಅಂದ್ರೇನು? ಆಹಾರ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ಏನಂತಾರೆ, ರುಚಿಯಾದ ಆಹಾರ ಅಂದ್ರೆ ಏನಂತಾರೆ? ಫಸ್ಟ್ ರುಚಿಯಾಗಿರೋ ಆಹಾರ ಅಂದ್ರೆ ಹೋಟೆಲಲ್ಲಿ ಸಿಗುತ್ತೆ ಅದೇ. ಈಗಿರೋ ನಾರ್ಮಲ್ ಸೆಟ್ಸ್ ಇಲ್ಲಾಂದ್ರೆ ಬೇಕರಿಯಲ್ಲಿ ಸಿಗುವಂತ ಆಹಾರ ಇರ್ತದಲ್ಲ, ಅದು ಚೆನ್ನಾಗಿರೋದು, ನಮ್ಮ ಮಕ್ಕಳಿಗೆ ಒಳ್ಳೆಯದು ಅಂತ. ಹಿಂದಿನ ಕಾಲದಲ್ಲಿ ಎಲ್ಲರೂ ಏನ್ ಕೊಡ್ತಿದ್ರು ಮಕ್ಕಳಿಗೆ? ಮಿಠಾಯಿ ಅಂದ್ರೆ ಏನ್ ಕೊಡ್ತಿದ್ರು? ಕಡಲೆ ಮಿಠಾಯಿ, ಬೇರೆ ಅಂತ ಆಹಾರಗಳು, ಮನೆಯಲ್ಲಿ ತಯಾರು ಮಾಡುವಂತ ಹಣ್ಣುಗಳು ಇವನ್ನೆಲ್ಲನೂ ಕೊಡ್ತಿದ್ರು. ಇವಾಗ ನಾವೇನ್ ಮಾಡ್ತೀವಿ? ನಮ್ಗೆ ಟೈಮೇ ಇಲ್ಲ ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೇಕು ಅಂದ್ರೆ. ಆ ಕಾರಣಕ್ಕೆ ಈಗ ಏನಾದ್ರೂ ಕೊಡಿ ಅಂದ್ರೆ ಬೇಕರಿ ಐಟಮ್ಸು, ಅದನ್ನ ಬಿಟ್ರೆ ಕರೆದಿರೋ ಆಹಾರ, ಎಣ್ಣೆ ಪದಾರ್ಥಗಳು ಇವನ್ನೆಲ್ಲ ಕೊಡೋದ್ರೆ ಮಕ್ಕಳ ಆರೋಗ್ಯ ಹಾಳಾಗುತ್ತೆ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ನಾವು ಕಾಪಾಡ್ಕೋಬೇಕಂದ್ರೆ ಏನಾಗಿ ಮಕ್ಕಳಿಗೆ ಹೇಳ್ಬೇಕಾಗಿರೋದು ಯೋಗ, ಪ್ರಾಣಾಯಾಮ, ವ್ಯಾಯಾಮ, ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸು. ಈಗಿನ ಮಕ್ಕಳು ಆಟನೇ ಆಡೋದಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಮೊಬೈಲ್ ಇರೋದ್ರಿಂದ ಎಷ್ಟೊಂದು ತೊಂದರೆ ಆಗಿದೆ ಅಂದ್ರೆ ಮಕ್ಕಳು ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಆ ಕಾಯಿಲೆಗೆ ಇದಾಗ್ತಾ ಇದ್ದಾರೆ, ತುತ್ತಾಗ್ತಾ ಇದ್ದಾರೆ. ಮಕ್ಕಳು ಏನೇ ಹೇಳಿದ್ರು ಹೈಪರ್ ಆಕ್ಟಿವಿಟಿ ಇರ್ತವೆ. ನಾವೇನ್ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋದು. ಅದ್ರ ನಾವು ನೋಡಿದ್ದನ್ನ ನೋಡ್ಬೇಡ ಅನ್ನೋದನ್ನ ನೋಡೋದು, ಮಾಡಬೇಡ ಅನ್ನೋದನ್ನ ಮಾಡೋದು. ಇದೊಂದು. ಇನ್ನು ಎಲ್ಲದಕ್ಕಿಂತ ಜಾಸ್ತಿಯಾಗಿ ಶಿಕ್ಷಣ ಅಂದ್ರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರ ಪಾಲು ಏನಿರ್ತದಲ್ಲ ಅದ್ರ ಜೊತೆಗೆ ಪೇರೆಂಟ್ಸ್ ಪಾಲು ಅಷ್ಟೇ ಇರುತ್ತೆ. ನಾವೇನು ಟೀಚರ್ಸ್ ಎಷ್ಟು ಹೇಳ್ತಾರಲ್ಲ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಪಾಲಕರು ಅದನ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ಓದ್ತಾರೆ. ಎರಡನೇದು ವಿದ್ಯೆ ವಿನಯನ ಶೋಭಿತೆ ಅಂತ. ನಾವು ಎಲ್ಲರಿಗೂ ವಿದ್ಯೆ ಗೊತ್ತಿರ್ತದೆ, ಆದ್ರೆ ವಿನಯ ಗೊತ್ತಿರಲ್ಲ. ಈಗ ಮಕ್ಕಳಿಗೆ ವಿನಯ ಕಲಿಸ್ಬೇಕಾಗಿರೋದು, ಅದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಬೇಕಾಗಿರೋದು ನಿಮ್ಮೆಲ್ಲರ ಪಾಲಾಗಿದೆ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. Valuable words about kids health, sir. I request our respected director Shiba ma'am to deliver a vote of thanks. Sorry. ಅಧ್ಯಕ್ಷತೆನ ವಹಿಸಿದಂಥ ನಮ್ಮ ಸೀಬಾ ಮೇಡಮ್ ಅವರು ಈ ಶಾಲೆಯನ್ನು ಕುರಿತು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. It's my privilege to be here this evening, and this is a surprise for our team actually. We didn't tell them anything, but now we are going to recognize all the teachers who have done an outstanding job this academic year. I would like to welcome each and every one of you as I read your name. It's my proud privilege to recognize and honor the dedicated team members of DSP Global School whose commitment and hard work forms the backbone of our institution. So now we would like to present Leadership and Excellence Award
The Leadership and Excellence Award is presented to Ms. Mangalamma, Principal, in recognition of your inspiring leadership, unwavering commitment to academic excellence, and your visionary and progressive learning and for the good environment for the children in DSP Global School. I would like to ask Mr. Lokesh, Sub-Inspector, to honor her by this award. The next award, the Leadership and Excellence Award, is presented to Ms. Rekha, Vice Principal, in recognition of your inspiring leadership, consistent academic support, and your dedication towards students and development of the institution. I request Ms. Ma'am to award Rekha. The Leadership and Excellence Award is presented to Ms. Ramya for her outstanding contribution towards administration. I would request Marita sir to honor Ramya. On behalf of DSP Global School, I extend my heartfelt congratulations to all our award recipients and thanks to our respected guests. Together with teamwork, dedication and community support, we will continue to provide a structured, safe and enriching learning experience for our children. It gives me immense pleasure once again. Nange Kannada I can understand Kannada totally, but Tiriga Matadadu Solpa Kashta. Thank you once again for all parents in believing and trusting us, and thanks for all your commitment to work along with children, with our teachers and our supporting staff and all the teachers to grow up them right from their early childhood days so that all good values are taught in an young age. Since it is very important to inculcate good values in this young age for children, and thanks once again for all your support, and it gives me great pleasure to thank all the guests of honor with their presence. We are honored to have Mr. Lokesh, Sub-Inspector Halguru, with us today. We deeply appreciate his service to public safety and his commitment to maintaining law and order in our community. We like to honor him. Gulnaz Banu, President of the Grama Panchayat Halguru,
whose commitment to grassroots development and public service is truly commendable. We would like to honor ma'am. I think you all can do better. It's a privilege to acknowledge Mr. Mari Dasappa, retired teacher from Halgur, whose lifelong dedication to education has positively influenced generation of students. We also extend our sincere appreciation to Dr. Umesh from Prabhu Hospital, Halguru, for his dedicated service in healthcare and his concern for all the well-being of our community and children. ಕೂಡ ಸನ್ಮಾನನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಗುಲ್ನಾಜ್ ಬಾನ್ ಅವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಗುಲ್ನಾಜ್ ಮೇಡಮ್. ಮತ್ತೆ ಅವ್ರಿಗೆ ಹೆಗಲು ಕೊಟ್ಟು ಹೆಗಲಿಗೆ ಹೆಗಲಾಗಿ ಪಾಪ ಇದ್ರು ಕೂಡ ಅವ್ರ ಜೊತೆಲಿ ಸಪೋರ್ಟ್ ಮಾಡ್ತಾ ಇರುವಂತ ನಮ್ಮ ಜೇಮ್ಸ್ ವಿನೋದ್ ಸರ್ ಎಲ್ಲರೂ ಅವರು ತುಂಬಾ ಒಂಥರ ಹೇಳ್ಕೋಬಾರ್ದು ಅಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಅಲ್ಲಿ ಇನ್ನೊಂದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಮ್ಮ ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೆ ಚಪ್ಪಾಳೆನ ಜೋರಾಗಿ ನೋಡ್ತೀನಿ ಯಾವ ತರ ಬರುತ್ತೆ ಅಂತ. ಸಾಕಾಗಲ್ಲ ಸಾಕಾಗಲ್ಲ. ಪರವಾಗಿಲ್ಲ, ಸ್ವಲ್ಪ ಬರ್ತದೆ. Guidance and support. ಹೇಳ್ತಾ ಅಷ್ಟರಲ್ಲಿ ನಮ್ಮ ಮಕ್ಕಳು ವೇದಿಕೆಗೆ ಬರೋಗಂಟ ಇದೆಲ್ಲ ರೆಡಿ ಆಗುವವರೆಗೆ ಪೇರೆಂಟ್ಸ್ಗಳು ಸ್ವಲ್ಪ ನಿಶಬ್ದವಾಗಿದ್ರೆ ತುಂಬಾ ಒಳ್ಳೇದು. ಒಂದು ಹಾಡು ಹೇಳ್ತಾ ಇರ್ತೀನಿ, ಕೇಳಿಸ್ಕೊಂಡು ಅಲ್ಲೇ ಕೂತೀರಿ. ಯಾಕೆಂದ್ರೆ ನಿಮ್ಮ ಮಕ್ಕಳು ಮುಖ ನೋಡಿದ್ರೆ ತುಂಬಾ ಭಯ ಪಡ್ತಾರೆ, ಅಳ್ತಾರೆ. ಸರಿನಾ? ವೇದಿಕೆ ಇದನ್ನ ಚೇರನ್ನ ಸ್ವಾಮಿ ಅಂದ್ರೆ ಒಂದೇ ಅಂತ ಅಲ್ವಾ? ಹೆಣ್ಣು ಗಂಡು ಎರಡೇ ಇರೋದು ಜಾತಿಲಿ. ಆ ಜಾತಿ ಈ ಜಾತಿ ಅಂತ ಹೇಳ್ತಾ ಇರ್ತೀವಿ, ಯಾವ ಜಾತಿನೂ ಇಲ್ಲ. ಒಂದ್ ಹೆಣ್ಣು ಒಂದ್ ಗಂಡು ಅಲ್ವಾ? ಕರೆಕ್ಟಾ? ಓಕೆ. ಅದ್ರ ಬಗ್ಗೆ ಒಂದು ಹಾಡು, ಹಿಂದೂ ಮುಸ್ಲಿಮ್ಸ್ ಅಲಾಕು ಹೈ ಅಂತ ಇಬ್ರು ನಾವು ಒಂದೇ ಅಂತ ಒಂದು ಹಾಡು ಹೇಳ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲಾ ಸಮುದಾಯದವರು ಮಕ್ಕಳು ಇಲ್ಲಿ ಕಲಿತಾ ಇರೋದ್ರಿಂದ ಎಲ್ಲಾ ಪೇರೆಂಟ್ಸ್ ಅರ್ಥ ಮಾಡ್ಕಲಿ ಅಂತ ಒಂದು ಹಾಡು ಅಷ್ಟೇನೆ. ಓಕೆ, ರೆಡಿನಾ? ಓಕೆ. ಹಿಂದೂ ಮುಸ್ಲಿಂ ಅಲಾಕು ಹೈ ದೋನಂಕು ಮತಲಾ देखो है. ಹಿಂದೂ ಮುಸ್ಲಿಂ ಅಲಾಕು ಹೈ ದೋನಂಕು ಮತಲಾ देखो है. ದೋನಂಕು ಮತಲಾ देखो है. ಹಿಂದೂ ಬರ್ತಾರೆ ಮೀಸೆ ಅನ್ಬೇಕು ಎಲ್ಲರೂ. ಹಿಂದೂ ಬರ್ತಾರೆ ಮೀಸೆ, ಮುಸ್ಲಿಂ ಬಿಡ್ತಾರೆ ಗಡ್ಡ ಗಡ್ಡ ಮೀಸೆ ಅಲಕ್ಕು ಹೈ ದೋನಂಕು ಮತಲಾ देखो है.
ಸಂತೋಷ ಮಕ್ಕಳು ನಗೋದಕ್ಕಿಂತ ಸಂತೋಷ ಯಾವುದೂ ಸಿಗಲ್ಲ ಅಲ್ವಾ? ಮಾತಾಡಬೇಕು, ಇಲ್ಲಾಂದ್ರೆ ಮಲ್ಬಿಟ್ಟಿರ್ತೀರಿ ಅಂತ ತಿಳ್ಕೊತೀವಿ ನಾವು ಪೇರೆಂಟ್ಸ್ನ ಅಲ್ವಾ? ಒಳಗಡೆ ಎಷ್ಟು ಹಂಚಿಸ್ತಿನಾರ ನಾವು ಮನೆ ಕಟ್ಬೋದು ಅಲ್ವಾ? ತಳಪಾಯ ಇಲ್ಲಿ ತಳಪಾಯ ಹಾಕಿ ಕಳಿಸ್ತೀವಿ, ಮುಂದೆ ಅವರು ಎಷ್ಟು ಹಂಚಿಸ್ತೀವಿ ಬಿಲ್ಡಿಂಗ್ನವರು ಕಟ್ಕೊತಾರೆ ಅಲ್ವಾ? ಓಕೆ, ಸಂಪದ ಮೇಡಮ್. गुनगुनाती है ये हवाएं, गुनगुनाता है गगन, गा रहा है ये सारा आलम। Zubi-dubi pampa, zubi-dubi parampa, zubi-dubi nache क्यों पागल सबरमान. Zubi-dubi pampa, zubi-dubi parampa, zubi-dubi nache क्यों पागल सबरमान. शखों पे पत्ते गा रहे हैं, पुरों पे भंवरे गा रहे, दीवाने गिराने गा रहे हैं, ये पंछी गा रहे हैं. बगियों में दो फूलों की हो रही है गुफ्तगू, जैसा फिल्मों में होता है हो रहा है हूबहू. Ay, zubi-dubi pampa, zubi-dubi parampa. Zubi-dubi nache क्यों पागल सबरमान. Zubi-dubi pampa, zubi-dubi parampa, zubi-dubi nache क्यों पागल सबरमान. Rim झिम सन 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 हवा, टिप 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 बूंद गुर्राते बिजलियां. भीगी भीगी साड़ी में यूं ठुमके लगाती तुम, जैसा फिल्मों में होता है हो रहा है हूबहू. Ay, zubi-dubi pampa, zubi-dubi parampa. Zubi-dubi nache क्यों पागल सबरमान. Zubi-dubi pampa, zubi-dubi parampa, zubi-dubi nache क्यों पागल सबरमान. चांद जमीन पर इतरा के गा रहा, टिम टिम टूटा तारा इतरा के गा रहा. है रात अकेली तन्हा मुझे छोड़ आए तू, जैसा फिल्मों में होता है हो रहा है हूबहू. Zubi-dubi pampa, zubi-dubi parampa, zubi-dubi nache. ಮಕ್ಕಳು ಪುಟಾಣಿ ನೋಡೋರು ಖುಷಿ ಆಯ್ತಾ ಇಲ್ವಾ? ದಯವಿಟ್ಟು ಪೋಷಕರಲ್ಲಿ ಮನವಿ, ಯಾರು ಕೂಡ ವಿಡಿಯೋ ಮಾಡ್ಕೋಬೇಡಿ. ಎಲ್ಲರಿಗೂ ಸಿಡಿ ಆಗುತ್ತೆ, ಸಿಡಿ ಸಿಗುತ್ತೆ. ನಿಮ್ಮ ಮಕ್ಕಳದು ಕೂತ್ಕೊಂಡು ಆರಾಮಾಗಿ ಚೇರ್ ಹಾಕ್ಸಿದೀವಿ, ನೋಡಿ ಖುಷಿ ಪಡಿ. ಸರಿನಾ? ನಾವು ಸಿಡಿ ಕೊಡ್ತೀವಿ, ಎಲ್ಲ ಮಕ್ಕಳದು ಸಿಡಿ ಸಿಗುತ್ತೆ. ದಯವಿಟ್ಟು ನೋಡಿ, ಅಲ್ಲೆಲ್ಲರೂ ನಿಂತ್ಕೊಳ್ತೀರಾ, ಹಿಂದ್ಗಡೆ ಅವ್ರು ಕಾಣಿಸಲ್ಲ. ಪಾಪ ನನ್ನ ಮಗು ಆಡ್ತದೆ ಅಂತ ಬಂದಿರ್ತಾರೆ, ಅವ್ರು ಕಾಣಿಸಿರಲ್ಲ. ದಯವಿಟ್ಟು ಚೇರ್ ಮೇಲೆ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ, ಸಿಡಿ ಸಿಗುತ್ತೆ. ಬಟ್ ಐ ಅಂಡರ್ಸ್ಟ್ಯಾಂಡ್, ನಾನು ಒಂದು ಪ್ಯಾರೆಂಟ್ ಅದ, ನಿಮ್ಗೆ ಫೋಟೋ ಎತ್ತಬೇಕು, ವಿಡಿಯೋ ಎತ್ತಬೇಕು ಅಂತಲೇ ಪ್ಲೀಸ್ ಗೋ ಟು ಸೈಟ್, ಡೋಂಟ್ ಬ್ಲಾಕ್ ಅದರ್ಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್?
ಆಯ್ತಾ ಮನಸ್ಸಾಯ್ತಾ? ನಿಮಗೆ ವಿಡಿಯೋ ಎತ್ತಬೇಕು ಅಂತಲೇ ಸೈಡ್ನಲ್ಲಿ ಬನ್ನಿ, ಈ ಸೈಡ್ ಬನ್ನಿ, ಯಾರಿಗೂ ಬ್ಲಾಕ್ ಮಾಡಬೇಡ. ಅಪ್ ಸೈಡ್ ಕಿಡ್ಸ್ ಆರ್ ನಾಟ್ ಅಲೌಡ್.
visibility of DSP Global School about kids activity and parents' opinion, I would like to request you all watch the PPT. ಭಾಷಣ ಮಾಡುವಾಗ ಯಾರಪ್ಪ ಕೊರಿತವ್ರಲ್ಲ, ಬೇಗ ಬಿಟ್ರು ಸಾಕು ಅಂತ ಇದ್ರಿ. ಮಕ್ಕಳ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಮುಖದಲ್ಲಿ ದಾಸವಾಳ ಅರಳುತ್ತಲ್ಲ, ಹಂಗ್ ನಗು ಅರಳ್ತಾ ಇದೆ ನಿಮ್ಮ ಮುಖದಲ್ಲೆಲ್ಲ. ಖುಷಿ ಆಗ್ತಾ ಇದೆಯಾ? ಓಕೆ, ಮತ್ತೆ ಡ್ಯಾನ್ಸ್. ಇವರು PKG ಮಕ್ಕಳು. ಎಷ್ಟು ನಿಜವಾಗ್ಲೂ PKG ಮಕ್ಕಳು ಅಂದ್ರೆ ನಮ್ಗೆ 4 ವರ್ಷ, 3 ವರ್ಷ, 4 ವರ್ಷ ಅಲ್ವಾ? 4 ವರ್ಷದಲ್ಲಿ ಹೆಂಗಿದ್ವಿ ಅಂತ ನಮ್ಗೆ ಗೊತ್ತಿರಲ್ಲ. ನೋಡಿ, ಅವ್ರ ಸ್ಟೇಜ್ ಮೇಲೆ ಈ ಏಜ್ಗೆ ಬಂದವ್ರೆ ಅಂದ್ರೆ ಶ್ಲಾಘನೀಯ. ಅಪ್ರಿಸಿಯೇಟ್ ಮಾಡ್ಬೇಕು ನೀವೆಲ್ಲ. ಓಕೆನಾ? ನಿಜವಾಗ್ಲೂ ಆ ಕಡೆ ಬ್ಲಾಕ್ ಆಗಿದೆ ಅಂತ ದಯವಿಟ್ಟು ಕುಂತ್ಕೊಳ್ಳಿ ಚೇರ್ ಮೇಲೆ ದಯವಿಟ್ಟು ಕುತ್ಕೊಳ್ಳಿ. ಇಲ್ಲಾಂದ್ರೆ ನಾನೇ ಬಂದು ಕೂರ್ಸ್ಬೇಕಾಗ್ತದೆ. ಯಾಕೆಂದ್ರೆ ಯಾರು ಪಟ್ಟವ್ರನ್ನ ಕೂರ್ಸ್ಬಿಡಿ ಅನ್ನಿಸ್ತೀವಿ. ಪಟ್ಟವ್ರ ಕೈ ಕೂರ್ಸ್ಕೊಂಡಿರೋ ನೀವೇ ಕುತ್ಕೊಂಡಿರೋ ಹೇಳಿ. ಡಿಸ್ಟರ್ಬ್ ಮಾಡಬೇಡಿ. ನಮ್ಮಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ, ನಾವು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ? ದೋಸೆ ಅನ್ಬೇಕು, ದೋಸೆ ಅಂದಾಗ ಇಡ್ಲಿ ಅನ್ಬೇಕು, ವಡೆ ಅಂದಾಗ ಬೋಂಡ ಅನ್ಬೇಕು ಅಂತೀರಾ? ನಿಮ್ಮ ಮಕ್ಕಳು ಚೆಕ್ ಮಾಡ್ತೀವಿ, ನಿಮಗೂ ಈಗ ಚೆಕ್ ಮಾಡಬೇಕು, ಆಯ್ತಾ? ಹಲೋ ಹಲೋ, ಹಾಯ್, ಇಡ್ಲಿ, ದೋಸೆ, ಬೋಂಡ, ಬಜ್ಜಿ ಅನ್ಬೇಕು ಬೋಂಡಕ್ಕೆ, ವಡೆ, ಇಡ್ಲಿ. ಹಲೋ, ಎಲ್ಲ ಸಾರ್ಥಾಗಿದ್ದೀರಾ ಅಂತ ಗೊತ್ತಾಯ್ತು. ಓಕೆ, From PKG students. जीना जीना यहाँ मरना मरना यहाँ लाइफ को enjoy मारो निंदा सारा
2, 3, 4, 5 star. We all love you, power star. LKG boys for the dance remix song. जातो तर ऑलरेडी उशिरा आला यू मोठे म्हणला मी कसले रे कमी सांगू का मम्मीला तू बनतो शाळा माझी सासू तुझी मदर हे माझी होणारी हम सफर आय लाईक युअर ब्युटी आय लाईक युअर फॅशन तुझ्यावर थांबून आहे माझी नजर एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते गिफ्ट एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते गिफ्ट Okay, 1, 2, 3 start, the already stars, killing my eyes, the OG gangster, I love to the passion, to viral sensations, representing nation, 1,000,000. जश्नबाजी की शाम है, जश्नबाजी की शाम है, दिल किस ताल पे ठुमके लगाए ताल मारा రాజమండ్రి రాగమంజరి మాయమ్మ పేరు తలవనోడు వేరు మేస్తిరి కళాకారుల ఫ్యామిలీ మరి నే గజ్జ గడితే నిద్రపోదు నిండు రాత్రి मस्त
stage UKG kids for the dance Chutu Chutu. ಏ ಹುಡುಗಿ ಯಾಕೆ ಹಿಂಗಾರ್ತಿ ಮಾತಲ್ಲಿ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏರೇತಿ ಮನ್ಸು ಮಂಜ ಆಗೇತಿ ನನ್ನ ತಾಲಿಯ ಕೆಡಿಸೇತಿ ಏ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ Congratulations, Jano. ಈ ರಾಜಂಗಿನೇ ಕುಯ್ನು ಮುದ್ದಾಡಲೇ ಜಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್
ಈಗ ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆ ಬೇಜಾರಾಗುತ್ತೆ, ಇವರೆಲ್ಲ ಫಸ್ಟ್ ಸ್ಟ್ಯಾಂಡ್ ಅವ್ರು ಹೊರಟಾರಲ್ಲಪ್ಪ ಹೆಂಗಿರೋದು ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಿದ್ರು. ಮತ್ತೊಮ್ಮೆ ಚಪ್ಪಾಳೆ ಹಾಕ್ಬಿಡಿ ಅವ್ರಿಗೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. Rutvika, please come on stage. Rutvika, come on stage. Please come on stage. I am waiting for you. I am waiting for you. Let's dance, jote, jote. Let's love, mate, mate. Let's dance, jote, jote. Let's love, mate, mate. Priti sneha, ತುಂಬಿದಾಗ ಲೋಕ ಪ್ರೇಮ ಲೋಕವು. Let's dance, jote, jote. Let's love, mate, mate. Let's dance, jote, jote. Let's love, mate, mate. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಪೂರಪೂರಿ ಒಟ್ಟಿಗೆ ಕುಂತರೆ, ಚೋರ ಚೋರಿ ಮಾತಾಡಿಕೊಂಡರೆ ಎಲ್ಲ ಮರೆಸ ಸುಂದರ ತಾಣ ಇದು ಪ್ರೇಮ ಲೋಕವು. ನೀಲಿ ಬಣ್ಣ ಕಾಮನ ಬಿಲ್ಲಲಿ, ಕೋಟಿ ಬಣ್ಣ ಪ್ರೀತಿಯ ತೇರಲಿ, ರಂಗು ರಂಗಿನ ಕನಸಲ್ಲಿ ತೇಲೋ ಇದು ಪ್ರೇಮ ಲೋಕವು. Let's dance, jote, jote. Let's love, mate, mate. Let's dance, jote, jote. Let's love, mate, mate. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಜೀವನ ಆದಮೇಲೆ ನಾಟಕನೂ ಇರಬೇಕು, ನಾಟಕನೂ ಆಡಬೇಕು, ಸಮಯ ಬಂದಾಗ ಡ್ಯಾನ್ಸು ಮಾಡಬೇಕು, ಎಲ್ಲ ಹಾಡು ಹೇಳಬೇಕು ಅಲ್ವಾ. ಈಗ ನಾಟಕ ಮಾಸ್ಟ್ರು ಸ್ಟೂಡೆಂಟ್ನ ಯಾವ ಥರ ಇದು ಮಾಡ್ತಾರೆ ಅಂತ, ಅವ್ರನ್ನ ಯಾವ ಥರ ನಿರ್ವಹಿಸ್ತಾರೆ ಅಂತ, ಅವ್ರ ಪ್ರಶ್ನೆಗಳಿಗೆ ಮಕ್ಕಳು ಪ್ರಶ್ನೆಗೆ ಟೀಚರು ಯಾವ ಥರ ಆನ್ಸರ್ ಮಾಡ್ತಾರೆ ಮಕ್ಕಳು ಅಂತ ನಾಟಕ ಇದು.
ಇದು. ಕೇಳಿಸ್ಕೊಳ್ಳಿ, ಸದ್ ಮಾಡಿದ್ರೆ ನಾಟಕ ಕೇಳಿಸಲ್ಲ, ಅರ್ಥನೇ ಇರಲ್ಲ. ಅರ್ಥ ಆದ್ರೆ ಮಾತ್ರ ನಾಟಕ, ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಸುಮ್ಮನೆ ಮಕ್ಕಳು ಮಾತಾಡ್ತಾ ಇರ್ತಾರೆ, ನೀವು ಗಲಾಟೆ ಮಾಡಿದ್ರೆ ನಾಟಕ ಕೇಳಿಸಲ್ಲ.